ಹೆತ್ತೇರಿಕೆ ನಮ್ಮ ಹಳ್ಳಿ ಕಡೆ ಮಾಡೋ ರಾಗಿ ಮುದ್ದೆ ನಾಟಿ ಕೋಳಿ ಸಾರು ಅಂದ್ರೆ ಪಕ್ಕದೂರಿಗೂ ಘಮ ಹೊಡಿತಾ ಇರ್ತದೆ. ಇಂಥ ಘಮ ಘಮ ಅನ್ನೋ ನಾಟಿ ಕೋಳಿ ಸಾರು ಮಾಡಿ ಫ್ರೀಯಾಗಿ ಮುದ್ದೆ ಊಟ ಕೊಟ್ಟು ಜೊತೆಗೆ ಪ್ರೈಜ್ನೂ ಕೊಡ್ತಾರೆ ಅಂದ್ರೆ ಹೆಂಗಿರ್ಬೋದು? ಯೋಚನೆ ಮಾಡಬೇಡಿ, ಸುಮ್ಮನೆ ನೋಡಿ. ವಿವಾಹ ಭೋಜನವಿದು, ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಬಂದು. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಬಂದು. ಅಲ್ಲೇ ಯಾವುದ ಇದು ಫಂಕ್ಷನ್? ಜನಗಳು ಗುಂಪು ಕಟ್ಕೊಂಡು ಮುದ್ದೆ ಜೊತೆಗೆ ಪಾಟ್ನೆಸರು ಬರ್ರಿಸ್ತವೆ. ಬೀಗ್ ರೋಟನ ಇಲ್ಲ ತಿಥಿ ಊಟಲ್ಲ, ಯಾವ್ದಾದ್ರೇನು ನೆಡ್ಲಾಯ್ತಾಗಿ ಅಂತಿ ಒಳ್ಳು ಕುಂತು ಕೆಲ್ಸ ಮುಗಿಸ್ಬಿಡಣ. ಪಾಟ್ನೆಸರು ಎಲ್ಲಿ ಗಮ್ಮಂದ್ರು ಕೈ ಸೀಟ್ ಕೆಮ್ಮಂದ್ಬಿಡ್ತಿಲ್ಲ ಅಣ್ಣ. ಇದು ಬೀಗ್ ರೋಟನೂ ಅಲ್ಲ, ತೀಟಿ ಊಟನೂ ಅಲ್ಲ ಕಣ, ಮುದ್ದೆ ಉಣ್ಣ ಕಾಂಪಿಟೇಷನ್. ಮುದ್ದೆ ಉಣ್ಣಕ್ಕೂ ಕಾಂಪಿಟೇಷನ್ ಬಂದ್ಬಿಡ್ತಿಲ್ಲ. ಎಂತ ಕಾಲಿಂದ ಇದು? ಕರೆದು ಪಾಟ್ನೆಸರು ಮುದ್ದೆ ಉಣ್ಣಕ್ ಕೊಟ್ಟು ಜಾಸ್ತಿ ತಿಂದನಿಗೆ ದುಡ್ಡು ಬೇರೆ ಕೊಡ್ತೀರಿ ಇಲ್ಲ? ಕಣ, ಹಸ್ದುಣ್ಣವ್ರಿಗೆ ಹೊಟ್ಟೆ ತುಂಬಾ ಊಟ, ಕೈ ತುಂಬಾ ಕಾಸು ಸಿಕ್ತು ಅಂತ ಸಿಕ್ಕಾಪಟ್ಟೆ ತಿಂದು ಆಮ್ಲೆಟ್ ಹಾಕಿದ್ರೆ ಹಿಡ್ಕೊಂಡು ಪೈನ್ ಆಗ್ತವೆ ಕಣ. ಒಂದೊಂದು ಮುದ್ದೆ ಕಾಲ್ ಕೆಜಿ ಇರ್ತಾವಲ್ಲ, ಜೊತೆಗೆ ನಾಟಿ ಕೋಳಿ ಸಾರು. ಅಲ್ಲೇ ಸುಮ್ನೆ ಹೇಳಿ ಬಾಯಿ ನೀರು ಬರಿಸ್ಬೇಡ ಕಂಡ. ಕೆಂಪು ಕುಂತ್ಕೊಂಡು ಉಣ್ಣ ಹೊಯ್ಕೊಂಡು ನನಗೆ ಈಚೆ ಕಣಪ್ಪ ಆಗೋದು, ನನಗೆ ಪ್ರೈಜ್ ಬೇಡ ಅಂತ ಹೇಳಿ ಆಚೆಗೆ ಬಂದ್ಬಿಡೋಣ. ಅವ್ರು ದುಡ್ಡು ಕೊಡದೆ ಇದ್ರು ಅಷ್ಟೇ ಹೋತು, ಊಟನಾರ ಉಂಡ್ಬಿಡಣ. ಪುಕ್ಸಟ್ಟೆ ಅಲ್ಲ ಕಣ ಗೋಪಾಲಣ್ಣಿ, ಎಂಟ್ರಿ ಫೀಸ್ನು ಕಟ್ಬಿಟ್ಟು ಕುಂತ್ಕೋಬೇಕು ಕಣ. ಆದ್ರೆ ಈ ಕಾಂಪಿಟೇಷನ್ ಮುಗಿದು 3 ದಿನ ಆಗೈತೆ ಕಣ. ನೋಡಿಲ್ಲಿ ವಿನ್ನರ್ ಹೆಂಗೈತೆ, 6 ಅವರ್ ಮುದ್ದೆ ನುಂಗಿರೋ ವೀರಾದಿ ವೀರ. ನಿಮ್ಮ ವೀರಾದಿ ವೀರ್ಯನ ವಿಷಯ ಮಾತಾಡಿದ್ದ ಮುದ್ದೆ ಹೊಡೆದು ನಿದ್ದೆ ಹೊಡಿಯನಾದ್ರಿ ಹಿಂಗೆಲ್ಲ ತಿಂದು ತಡ್ಕೊಳಕ್ಕಾಗಿಲ್ಲ ಕಣಪ್ಪ. ಇವನ್ ಯಾವ್ದೋ ಗಟ್ಟಿ ಪಿಂಡು ಇರ್ಬೇಕು ಕಂಡ. ಗೋಣ ಬಾರಪ್ಪ ಇಲ್ಲಿ ವಿನ್ನರ್. ಅಷ್ಟೊಂದು ಮುದ್ದೆ ಎಲ್ಲ ತಿಂದಂಗ್ ತಿಂದ್ಬಿಟ್ಟಿದ್ಯಲ್ಲಪ್ಪ, ಏನ್ ಕೆಲಸ ಮಾಡ್ತೀಯ ನೀನು? ಇಷ್ಟೊಂದು ಗಟ್ಟಿ ಮುಟ್ಟಾಗಿದ್ಯಾ? ನಾನು ಗ್ರಾಮದ ಹಳ್ಳಿ ಲೂಟಿ ದುಡಿಮೆ ಚೆನ್ನಾಗಿ ಮಾಡ್ತೀನಿ. ಡೈಲಿ ರಾಗಿ ಮುದ್ದೆ ಉಣ್ತೀನಿ, ಆಮೇಲೆ ಬೆಳಿಗ್ಗೆ ವಾಕ್ ಹೋಯ್ತೀನಿ. ವಾಕೋ ಆಮೇಲೆ ಇನ್ನೇನೇನ್ ಮಾಡ್ತೀಯಪ್ಪ? ಮತ್ತೆ ವ್ಯವಸಾಯ ಡೈಲಿ ಮಾಡ್ತೀನಿ. ಇಷ್ಟೆಲ್ಲ ಮಾಡ್ತೀರ ಅಣ್ಣ? ಎಷ್ಟಪ್ಪ ಏಜು ನಿಂಗೆ? ನನಗೆ 51 ವರ್ಷ. 51 ವರ್ಷ? ಇನ್ನು ಕಲ್ಲಿದ್ದಂಗಿದ್ಯಾ ಕಂಬಿಡಪ್ಪ. 6 ವಾರ ಮುದ್ದೆ ಅಲ್ಲ ಕಣ, 10 ಬೇಕಾದ್ರೂ ತಿನ್ಬೋದಾಗಿತ್ತು ನೀನು. ಇನ್ನೂ ಟೈಮ್ ಕೊಟ್ರೆ ಇನ್ನೂ 4 ಉಣ್ಬೋದಾಗಿತ್ತು ಅಂತ ನನಗೆ ಅನಿಸ್ತು. ಬರಗಾಲ ಬಂದಾಗ ನಿನ್ನಂತ ಒಬ್ಬಿದ್ರೆ ಸಾಕಲ್ಲ ಅಣ್ಣ, ಊರ್ನ ಹಾಳು ಮಾಡ್ಬಿಡ್ಬೋದು. ಬಡವ್ರ ಮನೆ ಮದ್ವೆಗೆ ಹೋಗ್ಬೇಡಕನಪ್ಪ. ಒಯ್ಯಲೇ ದಿಮಾಕಿ ನನ್ನ ಮಗನೇ, ಬೆಳೆಯ ರೈತ ತಿಂದ್ರೆ ನಿಂಗೆಲ್ಲ ಹೊಟ್ಟೆ ಬರ್ರಿ. 10 ಮುದ್ದೆ ತಿನ್ನ ತಾಕತ್ತಿರ ಮನುಷ್ಯ 10 ದಿನ ಹಸ್ಕೊಂಡಿರು ಅಂದ್ರೆ ಇರ್ತೇನೆ ಕಂಡ. ಆಯ್ತದಿಲ್ಲ ನಿನ್ ಕೈಲಿ? ನಿನ್ನಂತರ ತಿನ್ನಕ್ಕೂ ಆಗದೆ ಹಸ್ಕೊಂಡು ಇರಕ್ಕಾಗದೆ BP ಶುಗರ್ ಗ್ಯಾಸು ಅಂತವ ಮೈ ತುಂಬಾ ಕಾಯಿಲೆ ತುಂಬ್ಕೊಂಡಿರೋದು ಗೊತ್ತಿಲ್ಲದೆ ರೈತರ ನಿಂದಲೈ ಅವೇಗಿಂತಂದು. ಅಯ್ಯ ಅದ್ಯಾಕೆ ನಾನ್ ಸ್ಟಾಪಲ್ಲಿ ಬೈತಾ ಇದ್ದೆ ಬಿಡ್ಲಣ್ಣ. ಒಳ್ಳೆ ಬಿಡುವದ ನೋಡಿಲೇ ನಮ್ DK ಬಾರ್ಸು ಗೊತ್ತು. ಓಹೋ, ಏನಂತಪ್ಪ ನಿಮ್ಮ DK ಬಾರಿಸೋದು? ಅದು ಮೊದ್ಲಿಗಿನ್ನ ಫುಲ್ ಚೇಂಜ್ ಆಗ್ಬಿಟ್ಟೈತಂತೆ ಕಣ, ಫುಲ್ ಸ್ಮಾರ್ಟ್ ಆಗ್ಬಿಟ್ಟೈತಂತೆ. ಹಂಗಂತ ಜನ ಹೊಗಳ್ತಾವಂತೆ ನೋಡಿಲ್ಲಿ. ಅಲ್ಲೊಂದು 4 days ಇಂದನು ಕನಕಪುರದಲ್ಲಿ ಶೂಟಿಂಗ್ ನಡೀತಿದೆ. ಕನಕಪುರದಲ್ಲ? ಓ ಆಮೇಲೆ ಕನಕಪುರದಲ್ಲಿ ಹಿಂದೆ ಬರ್ತಾರೆ, ನನ್ನಿಂದ ಹಿಂದೆ ನಿಂತ್ಕೊಂಡು ಲೋ ಎಲ್ಲ ಪ್ರೇಮ್ ಬರ್ಲಿವಲ್ಲ, ಎಲ್ಲ ಪ್ರೇಮು ಅಂತ ಇರ್ತಾರೆ. ಪಕ್ಕದಲ್ಲಿ ನಿಂತು ನೋಡಿದ ತಕ್ಷಣ ಸ್ವಲ್ಪ ಹೊತ್ತು ಬೇ ಇದೇನಿಲ್ಲ ಸಣ್ಣ ಆಗ್ಬಿಟ್ಟು ನಿನ್ಗಾಗ್ಬಿಟ್ಟು ನೀನು ಅಂತ ಅಂದ್ರೆ ಮೀಸೆ ಬೇರೆ ಬಿಟ್ಬಿಟ್ಟು ಸಣ್ಣ ಆಗ್ಬಿಟ್ಟನಲ್ಲ ಅಂತ. ಯಪ್ಪ ಅಷ್ಟೊಂದೆಲ್ಲ ಚೇಂಜ್ ಆಗ್ಬಿಟ್ಟಿದ್ಯಲ್ಲ ಅಣ್ಣ. ಆ ಸಿನಿಮಾದಲ್ಲಿ ಪ್ರೀತಿ ಕಬ್ಬುಮಲಾಗಲಿ ಮತ್ತು ಹಡ್ಡದಲ್ಲಾಗಲಿ ಇಷ್ಟಪ್ಪ ಕೂದಲಿ ಸಿಂಗಿತ್ತು ಹಿಂಗಿತ್ತು. ಏಕ್ದಮ್ ಡಿಕೆಲ್ ಚೇಂಜ್ ಆದ್ರಿಂದ 90% ಪೂರಾ ಚೇಂಜ್ ಅದರಲ್ಲಿ. ಮೇಕಪ್ ಮಾಡಿದ್ರು ಜನಕ್ಕೆ ಗುರ್ಸಿಗ್ನಿಲ್ಲ ಅಂದ್ರೆ ಇನ್ಯಾವ ಲೆವೆಲಿಗೆ ಚೇಂಜ್ ಆಗಿದ್ದಿಲ್ಲ DK ಬಾಸು. ಹುಷಾರು ಕಣಪ್ಪ, ಜನ ಥಿಯೇಟರ್ ಒಳಗೆ ಬಂದು ಕೊನೆ ಗಂಟೆ ಕಾದು ಎಲ್ಲೆಲ್ಲ ಪ್ರೇಮು ಕಾಣೆ ಇಲ್ಲ ಅನ್ನಂಗಾಗ್ಬಿಟ್ಟತು.
ಗುಳ್ಳೆನರ್ರಿ ಅಯ್ಯ ಸಾಕು ನಿಲ್ಲಿಸೋಣ ನಿನ್ ಪುರಾಣವ ನಡಿಯತ್ತಿಗೆ ಮನೆ ಕಡೆಗೆ ಹೋಗ್ಬಿಡಣ. ಅಯ್ಯ ಬೇಗ ಬಡ್ಡಿದೆ ಏನಾರ ಒಳ್ಳೇದು ಕೆಟ್ಟದ್ದು ಹೇಳನ ಅನ್ನೋಷ್ಟೊತ್ತಿಗೆ ಈ ನನ್ನ ಮಗನಿಗೆ ಅರ್ಜೆಂಟ್ ಆಗ್ಬಿಡ್ತದೆ. ನೆಡ್ಲಾಯ್ತಲಾಗಿ ತತ್ತರಿಕೆ ಶಿವನೇ ಶಂಭುಲಿಂಗ. ಇದು ಈ ವಾರದ ತತ್ತರಿಕೆ ರೌಂಡಪ್. ಹೆಂಗಿತ್ತು ಸ್ವಾಮಿ? ವಿಪರ್ಯಾಸಗಳ ನಗ್ನಗ್ತಾ ಹೇಳೋ ಕಾರ್ಯಕ್ರಮ ತತ್ತರಿಕೆ ಡೈಲಿ ಮಿಸ್ ಮಾಡ್ಕೊಳ್ಳದೆ ನೋಡಿ. ನಾನೇನು ಬರಲೇ ಸ್ವಾಮಿ? ಶಿವನೇ ಶಂಭುಲಿಂಗ. ವಾಪಲಣ್ಣೆ ತತ್ತರಿಕೆ.